ಹೌದಾ ಪ್ರಥಮ ನಮ್ಮ ಬೇಬಿ ಬೂನ ಕೇಳ್ಬಿಟ್ಟು ಹೇಳ. ಬೇಬಿ ಬೋ, ನಿನ್ನ ಮನೆ ಕೆಲಸವನ್ನ ಇಟ್ಕೊಂಡಿದ್ಯಲ್ವಾ, ಕೆಲಸ ತಂಡಿನ ಅವ್ರನ್ನ ನಾನೇನ್ ಕಿಟ್ಕೊಂತೀನಿ ಕೆಲಸ ಮಾಡಕ್ಕೆ. ಅವ್ರನ್ನ ಮನೆ ಕೆಲ್ಸಕ್ಕೆ ಬರ್ತಾರಲ್ಲ ಅಂತ ಹೇಳ್ಬೇಕು, ಅವ್ರನ್ನ ಇಟ್ಕೊಂಡಿದೀನಿ ಅಂತಲ್ಲ. ಅಪ್ಪಿ ತಪ್ಪಿ ಯಾರ ಕೇಳಿಸ್ಕೊಂಡು ನನ್ನ ಬಗ್ಗೆ ಏನ್ ಅನ್ಕೊಂತಾರೆ. ಅದೇ 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 ಅವ್ರಿಗೆ ಎಷ್ಟು ಸಂಬಳ ಕೊಡ್ತೆ? ಏನಕ್ಕದು? ಪ್ರಥಮ ಕೇಳ್ತಾಳು, ಹೇಳು. ಒಂದು 10,000 ರೂಪಾಯಿ. 10,000ನಾ? ವರ್ಷಕ್ಕೆ ಎಷ್ಟಾಗತ್ತೆ? 1,20,000. ನನಗೂ ನಿನ್ಗೂ ಮದುವೆಯಾಗಿ 3 ವರ್ಷ ಆಯಿತು. ನಾನು ನಿನಗೆ ಬ್ರೇಕ್ಫಾಸ್ಟ್ ಮಾಡ್ತೀನಿ, ಲಂಚ್ ಮಾಡ್ತೀನಿ, ಬಟ್ಟೆ ಒಗಿತೀನಿ, ಮನೆ ಒರೆಸ್ತೀನಿ, ಕಸ ಗುಡಿಸ್ತೀನಿ, ಪಾತ್ರೆ ತೊಳ್ತೀನಿ, ಎಲ್ಲ ಮಾಡ್ತೀನಿ. ನನಗೆ ಯಾವತ್ತೂ 1 ರೂಪಾಯಿ ಕೊಟ್ಟಿಲ್ವೇ? ಇನ್ನೊಂದ್ಸರಿ ಹೇಳು. ಪಾತ್ರೆ ತೊಳಿತೀನಿ. ಇನ್ನೊಂದ್ಸರಿ ಹೇಳು. ನಾನು ಏನೂ ಮಾಡಿಲ್ಲ ಅಂದ್ರೆ ನಿನ್ನ ಮದುವೆ ಆಗಿದ್ದೀನಿ ತಾನೆ, ನೀನು ಅದಕ್ಕನ್ನ ಕಾಸು ಕೊಡ್ಬೇಕು ತಾನೆ. ಬೈಲಿ. ಇವಾಗ ಮನೆ ಕೆಲಸದವರು ಸರಿ ಕೆಲಸ ಮಾಡಿಲ್ಲ ಅಂದ್ರೆ ಅವ್ರನ್ನ ವಾಪಸ್ ಕಳಿಸ್ಬಿಡ್ತೀನಿ. ಇನ್ನೊಬ್ರು ಹೊಸಬ್ರು ಬರ್ತಾರೆ. ಇವಾಗ ನೀನು ಮಾಡೋದು ನನಗೆ ಇಷ್ಟ. ಕೇಳಿಸ್ಕೊ, ಇವಾಗ ನೀನು ಮಾಡೋದು ನನಗೆ ಇಷ್ಟನೇ ಆಗಲ್ಲ. ನಾ ಇನ್ನೊಬ್ರನ್ನ ಮದುವೆ ಮಾಡ್ಕೊಂಡ್ಲಾ? ಅದೆಲ್ಲ ಬೇಡ. ಇನ್ನೊಬ್ರನ್ನ ಮದುವೆ ಮಾಡ್ಕೊಂಡ್ಲಾ? ಬೇಡ, ಆಗಲ್ಲ ತಾನೆ? ಬೇಡ ತಾನೆ ಮಾಡ್ಕೊಳ್ಳೋದು? ಬೈಲಿ. ಅದಕ್ಕೆ ಪೂಜೆ ಹೇಳಿದ್ಲು, ಪೃಥುಮ ಹೇಳಿದ್ಲು, ಅದೇ ಹೇಳಿದ್ರು, ಇವ್ರು ಹೇಳಿದ್ರು, ಹಂಗೆ ಹೇಳಿದ್ರು, ಹಿಂಗೆ ಹೇಳಿದ್ರು, ಎಲ್ಲ ಬಿಟ್ಬಿಟ್ಟು ಕೆಳಗಡೆ ಪಿಜ್ಜಾ ತರಿಸಿದ್ದೀನಿ. ತಿಂದ್ಬಿಟ್ಟು ದಬ್ಬಾಕೊಂಡು ಮಲ್ಕೋಗು. ಇಂಥವಕ್ಕೆ ಲೈಕ್